Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಫ್ಯಾಷನ್, ಶಾಪಿಂಗ್, ಮೇಕಪ್, ಲೈಫ್ಸ್ಟೈಲ್ and travel videos ಅಲ್ಲಿ ಇಂಟ್ರೆಸ್ಟ್ ಇದ್ರೆ please do subscribe to my channel because I make a video on all of that. ನಾನು ವೆಕೇಶನ್ ಗೆ ಅಂತ ಹೇಳಿ ತುಂಬಾ ಐಟಮ್ಸ್ ನ ಆನ್ಲೈನ್ ಇಂದ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. This video gonna be little long, so grab your popcorn and let's start the video. ಈ ವಿಡಿಯೋ ಮುಗಿದ ತಕ್ಷಣ ನಾನು ವೆಕೇಶನ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ, so stay tuned. ಈ ವಿಡಿಯೋದಲ್ಲೂ ನಾವು ಫಸ್ಟ್ ಜ್ಯುವೆಲರಿ ಇಂದ ಸ್ಟಾರ್ಟ್ ಮಾಡೋಣ. And my first jewelry is from Meesho, and this flower jewelry, I'm really in love with this quality and the finishing. You guys can see flower du 3 colors na use ಮಾಡ್ಕೊಂಡು ಅವರು ಮಾಡಿದ್ದಾರೆ, and full ಒಂದು petals na white color stones na use ಮಾಡ್ಕೊಂಡು ಮಾಡಿದ್ದಾರೆ, and the centrally yellow color stone use ಮಾಡಿದ್ದಾರೆ, and last finishing touch ಆಗಿ leaves ಗೆ green color stones na ಹಾಕಿದ್ದಾರೆ, and I really love how it looks on me, and I just paid 237 rupees. And next neck piece is this. ನಂಗೆ ಇದನ್ನ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. metal melting and I don't know, and ಇದ್ರದ್ದು ಕ್ವಾಲಿಟಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಬಟ್ ನಾನು ಇದನ್ನ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಚಿಕ್ಕದಾಗಿ ಬಂದಿದೆ. ಬಟ್ ಇಟ್ಸ್ ಓಕೆ. ಈ ಚಿಕ್ಕದಾಗಿ ಬಂದಿದ್ರೂ ಹಾಕೋಬೇಕಾದ್ರೆ ಇಟ್ ಈಸ್ ಲುಕಿಂಗ್ ಸೋ ಗುಡ್. ಐ ಪೇಡ್ ಜಸ್ಟ್ 334 rupees. ನಿಮ್ಗೇನಾದ್ರೂ ನಾನು ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಅಂತ ಅನ್ಸಿದ್ರೆ, ಬಿಕಾಸ್ ಐ ಹ್ಯಾವ್ ಲಾಟ್ ಸ್ಟಫ್ ಟು ಶೋ ಯು ಗೈಸ್, ಸೊ ಸ್ವಲ್ಪ ಡಿಸ್ಕ್ರಿಪ್ಷನ್ ಚಿಕ್ಕದಾಗಿ ಇಟ್ಬಿಟ್ಟು ಸ್ವಲ್ಪ ಬೇಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಸ್ ದಿಸ್ ಆಲ್ಫಾಬೆಟ್ ಚೈನ್. ಇದು ನೋಡೋಕೆ ಚಿಕ್ಕದಾಗಿದ್ರು ಸ್ವಲ್ಪ ಹೆವಿ ಆಗಿದೆ, ಆ್ಯಂಡ್ ಇದು ತಿಕ್ಕಾಗಿ ಕೂಡ ಇದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಂದು ಫಸ್ಟ್ ಲೆಟರ್ ಸ್ಟಾರ್ಟ್ ಆಗೋದು ಎಸ್ ಅಂತ, ಸೊ ಐ ಬಾಟ್ ದಿಸ್. ನನಗೆ ಯಾವ್ಯಾವ ಆಲ್ಫಾಬೆಟ್ ಸಿಗುತ್ತೋ ಅದು ಎಲ್ಲದನ್ನು ನಾನು ಸರ್ಚ್ ಮಾಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಓನ್ಲಿ ಆಲ್ಫಾಬೆಟ್ಸ್ ಅಷ್ಟೇ ಅಲ್ಲ, ನಾನು ಈ ವಿಡಿಯೋದಲ್ಲಿ ತೋರಿಸೋ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಫಾರ್ ದಿಸ್ ಐ ಪೇಡ್ 289 rupees. ನೆಕ್ಸ್ಟ್ ಇಸ್ ದಿಸ್ ಫ್ಲವರ್ ಬೀಡೆಡ್ ನೆಕ್ ಪೀಸ್. ಇದು ನಂದು ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಸೊ ಐ ಪರ್ಚೇಸ್. ನನ್ನ ಪ್ಲಾನ್ ಏನಿತ್ತು ಅಂದರೆ ಇದನ್ನು ಪರ್ಚೇಸ್ ಮಾಡಿಬಿಟ್ಟು ಬೇರೆ ಚೇಂಜ್ ಜೊತೆ ಲೇಯರ್ ಮಾಡೋಣ ಅಂತ. ಬಟ್ ಇದು ಗೋಲ್ಡ್ ಫಿನಿಶಿಂಗ್ ಇರೋದ್ರಿಂದ ಯು ಗೈಸ್ ಕ್ಯಾನ್ ಇವನ್ ವೇರ್ ಇಟ್ ಆನ್ ಎಥ್ನಿಕ್ ಔಟ್ಫಿಟ್ ಟು. It will look elegant. I paid 127 rupees for this. Next is this Bohemian seashell neck piece. This is perfect for beach fit. ನಾನು ಆಗ್ಲಿಂದ ತೋರಿಸ್ತಾ ಇರೋ ಪೀಸ್ ಎಲ್ಲ ನೋಡಿ ನಿಮ್ಗೆ ಅನಿಸ್ತಾ ಇರುತ್ತೆ ಐ ಆಮ್ ಗೋಯಿಂಗ್ ಆನ್ ಅ ಬೀಚ್ ವೆಕೇಶನ್. ನಾನು ಯಾವ ಬೀಚ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಇನ್ನು ಈ ನೆಕ್ ಪೀಸ್ ಬಗ್ಗೆ ಮಾತಾಡಬೇಕು ಅಂದರೆ, ಮೇಲೆ ಲೇಯರಲ್ಲಿ ಗವೆಗಳು ಕೊಟ್ಟಿದ್ದಾರೆ, ಆ್ಯಂಡ್ ಕೆಳಗಡೆ ಒಂದು ಪುಟಾಣಿ ಸೀಶೆಲ್ ಕೊಟ್ಟಿದ್ದಾರೆ, ಆ್ಯಂಡ್ ದಿಸ್ ಕಾಸ್ಟೆಡ್ ಮಿ ಜಸ್ಟ್ 222 rupees. ನೆಕ್ಸ್ಟ್ ಇಸ್ ದಿಸ್ ಅಸ್ಲಿ ನೆಕ್ ಪೀಸ್ ವಿಚ್ ಇಸ್ ನಥಿಂಗ್ ಬಟ್ ಚೋಕರ್. ಈ ಥರ ಒಂದು ಸ್ಟೇಟ್ಮೆಂಟ್ ಚೋಕರ್ ನನ್ನ ಹತ್ರ ಇರಲಿಲ್ಲ, ಸೊ ಐ ಪರ್ಚೇಸ್ ದಿಸ್. ಯಾವುದೇ ಈ ಥರ ಈ ಬಾಡಿ ಕಾನ್ ಡ್ರೆಸ್ ಮೇಲೆಲ್ಲ ಹಾಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ, ಆ್ಯಂಡ್ ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು, ಸೊ ಐ ಪರ್ಚೇಸ್ಡ್. ಇದು ನಾನು ವೆಸ್ಟ್ ಸೈಡಿಂದ ಪರ್ಚೇಸ್ ಮಾಡಿರೋದು, ಆ್ಯಂಡ್ ದಿಸ್ ಕಾಸ್ಟೆಡ್ ಮಿ 399 rupees. ವೆಸ್ಟ್ ಸೈಡಲ್ಲಿ ಆಲ್ರೆಡಿ ಇದು ಔಟ್ ಆಫ್ ಸ್ಟಾಕ್ ಆಗೋಗಿದೆ, ಸೊ ಸಿಮಿಲರ್ ಪ್ರಾಡಕ್ಟ್ನ ಸರ್ಚ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ನೆಕ್ಸ್ಟ್ ಇಸ್ ದಿಸ್ ಸಿಲ್ವರ್ ಬರ್ಡ್ ಆಕ್ಸಿಡೈಸ್ ಜ್ಯುವೆಲ್ರಿ ಸೆಟ್. ಈ ಸೆಟ್ ನನಗೆ ಒಂದು ಚೋಕರು, ಇಯರಿಂಗು ಮತ್ತು ರಿಂಗ್ ಫುಲ್ ಸೆಟ್ಟಾಗಿ ಬಂದಿತ್ತು. ಬಟ್ ರಿಂಗ್ನ ನಾನು ಟ್ರೈ ಮಾಡಬೇಕಾದ್ರೇ ಮುರಿದೋಗ್ಬಿಡ್ತು, ಬಟ್ ಐ ಕ್ಯಾನ್ ಫಿಕ್ಸ್ ದ್ಯಾಟ್. ಇದನ್ನು ನೀವು ಯಾವುದಾದ್ರೂ ಕುರ್ತಾ ಆ್ಯಂಡ್ ಎತ್ತಿಕ್ ವೇರ್ ಮೇಲೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ಹೋಲ್ ಸೆಟ್ ನನಗೆ ಬಂದಿದ್ದು 127 rupeesಗೆ, ಆ್ಯಂಡ್ ಇಟ್ ಈಸ್ ರಿಯಲಿ ವರ್ತ್ ಇಟ್. ನೆಕ್ಸ್ಟ್ ಇಸ್ ದಿಸ್ ಹ್ಯಾಂಡ್ ಕಫ್. ಮೀಶೋಲಿರೋ ಹ್ಯಾಂಡ್ ಕಫ್ಸ್ ಮತ್ತು ಬ್ಯಾಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಲಿಟಲ್ ಪ್ರೈಸಿ. ಅದೆಲ್ಲ ಬೈ ಮಾಡಬೇಕು ಅನ್ನೋದು ನಂಗೆ ತುಂಬಾ ಜಾಸ್ತಿ ಇಷ್ಟ ಇದೆ, ಬಟ್ ವೆಕೇಶನ್ಗೆ ಹೋಗೋಕ್ಕೆ ಮುಂಚೆನೇ ನಾನು ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ. ಇನ್ನು ಅದನ್ನೆಲ್ಲ ಬೈ ಮಾಡಿಬಿಟ್ಟಿದ್ರೆ ತುಂಬಾ ಕಾಸು ಖರ್ಚಾಗ್ಬಿಡ್ತಾ ಇತ್ತು, ಆ್ಯಂಡ್ ದಟ್ ಈಸ್ ಔಟ್ ಆಫ್ ಮೈ ಬಜೆಟ್. ಅದಕ್ಕೋಸ್ಕರ ಐ ಡಿಡ್ ನಾಟ್ ಬೈ, ಬಟ್ ನಿಮಗೋಸ್ಕರ I'll buy all those things and I'll make a video of it. And this costed me just 307 rupees. ಈ ಹ್ಯಾಂಡ್ ಕಫ್ನ ನೀವು ಯಾವುದೇ ಔಟ್ಫಿಟ್ ಮೇಲೆ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನೀವು ಸೈಜ್ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಬಿಕಾಸ್ ಹ್ಯಾಂಡ್ ಕಫ್ ಆಗಿರೋದ್ರಿಂದ ಯು ಕ್ಯಾನ್ ಈಸಿಲಿ ಸ್ಲೈಡ್ ಇನ್. ಮತ್ತು ಇನ್ನೊಂದೇನು ಅಂದರೆ, ಇದು ಪ್ಲೇನ್ ಸರ್ಫೇಸ್ ಆಗಿದ್ರೆ ಸ್ವಲ್ಪ ಬೋರಿಂಗ್ ಆಗೋಗ್ತಾ ಇತ್ತು, ಬಟ್ ಇದ್ರ ಮೇಲೆ ಕೊಟ್ಟಿರೋ ಟೆಕ್ಸ್ಚರ್ ಇದಕ್ಕೆ ಇನ್ನೂ ಜಾಸ್ತಿ ಕ್ಲಾಸಿ ಲುಕ್ನ ಆ್ಯಡ್ ಮಾಡ್ತಾ ಇದೆ. ಆ್ಯಂಡ್ ಇದೇ ಥರ ಸೇಮ್ ಸಿಂಗಲ್ ಬ್ಯಾಂಗಲ್ನ ಇನ್ನೊಂದು ಪರ್ಚೇಸ್ ಮಾಡಿದ್ದೀನಿ, ದಟ್ ಈಸ್ ದಿಸ್ ಬ್ಯಾಂಗಲ್. ಈ ಬ್ಯಾಂಗಲ್ ಬಂದ್ಬಿಟ್ಟು ರೋಸ್ ಗೋಲ್ಡ್ ಕೋಟೆಡು, ಆ್ಯಂಡ್ ಈ ಬ್ಯಾಂಗಲ್ ಬಂದ್ಬಿಟ್ಟು ಪ್ಯೂರ್ ಗೋಲ್ಡ್ ಕೋಟೆಡ್. ಆ್ಯಂಡ್ ಈ ಬ್ಯಾಂಗಲ್ ನಿಮಗೆ ನೋಡೋಕೆ ಸ್ವಲ್ಪ ಪ್ಲಾಸ್ಟಿಕ್ ಥರ ಅನಿಸ್ತಾ ಇರ್ಬೋದು, ಬಟ್ ಇಟ್ ಈಸ್ ನಾಟ್. ಇದು ಮೆಟಲ್ಲು ಮತ್ತು ಫ್ಲೆಕ್ಸಿಬಲ್ ಆಗಿ ಕೂಡ ಇದೆ, ಆ್ಯಂಡ್ ಕೈಂಡ್ ಆಫ್ ಹೆವಿ ಟು. ಇದನ್ನು ನೀವು 2 ways ಆಗಿ ಸ್ಟೈಲ್ ಮಾಡ್ಬೋದು. ಒಂದು ಸಿಂಗಲ್ ಬ್ಯಾಂಗಲ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು, ಮತ್ತು ಇನ್ನೊಂದು ಹ್ಯಾಂಡ್ ಕಫ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು.
ಇದು ಕ್ವಾಲಿಟಿ ಅಂತೂ ತುಂಬಾನೇ ಪ್ರೀಮಿಯಂ ಆಗಿದೆ ಆ್ಯಂಡ್ ಈ ಕ್ವಾಲಿಟಿಗೆ 438 rupees is worth. ನೆಕ್ಸ್ಟ್ ಇಸ್ ದಿಸ್ ಗ್ಲಾಸ್ ಬ್ಯಾಂಗಲ್. ಇದು ನಾವು ಕೈಯಲ್ಲಿ ಟಚ್ ಮಾಡೋ ತನಕ ನಮಗೆ ಗೊತ್ತೇ ಆಗಲ್ಲ ಇದು ಗ್ಲಾಸ್ ಬ್ಯಾಂಗಲ್ ಅಂತ. ಆ್ಯಂಡ್ ವಿ ಶುಡ್ ಹ್ಯಾಂಡಲ್ ದಿಸ್ ವಿತ್ ಕೇರ್, ಇಲ್ಲಾಂದರೆ ಬ್ರೇಕ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ನಾನು ಆ್ಯಕ್ಚುಲಿ ಏನು ಪ್ಲ್ಯಾನ್ ಮಾಡಿದ್ದೆ ಅಂದರೆ ಇದು ಒಂದು ಸೆಟ್ ತರ್ಸೋಣ, ಇದು ಹೆಂಗೆ ಬರುತ್ತೆ ಅಂತ ನೋಡ್ಬಿಟ್ಟು ಇನ್ನೊಂದು ಸೆಟ್ ತರ್ಸೋಣ ಅಂತ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಬಟ್ ಇದು ಬಂದಾದಮೇಲೆ ಐ ಆಮ್ ರಿಯಲಿ ಗೋನಾ ಬೈ ಒನ್ ಮೋರ್ ಸೆಟ್. ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಆ್ಯಂಡ್ ಇದನ್ನು ನೀವು ಹೆಂಗೆ ಸ್ಟೈಲ್ ಮಾಡ್ಬೋದು ಅಂದರೆ ಸಿಂಗಲ್ ಆಗಿ ವೆಸ್ಟರ್ನ್ ಔಟ್ಫಿಟ್ ಮೇಲೆ ಕೂಡ ಸ್ಟೈಲ್ ಮಾಡ್ಬೋದು, ಅಥವಾ ಎರಡೂ ಸೆಟ್ನ ಒಂದೇ ಹ್ಯಾಂಡ್ಗೆ ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಐ ಪೇಡ್ 126 rupees ಫಾರ್ ದಿಸ್, ಸೊ ಐ ಆಮ್ ಗೋನಾ ಬೈ ಒನ್ ಮೋರ್. ನೆಕ್ಸ್ಟ್ ಇಸ್ ದಿಸ್ ಮಲ್ಟಿ ಸ್ಟ್ರ್ಯಾಂಡ್ ಬ್ರೇಸ್ಲೆಟ್ಸ್. ಇದು ವೈಟ್ ಆ್ಯಂಡ್ ಮತ್ತು ಗೋಲ್ಡಲ್ಲಿ ಇರೋದ್ರಿಂದ ಇದು ಎಲ್ಲ ಔಟ್ಫಿಟ್ ಮೇಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೊಂದು ಸೆಟ್ನ ಬೈ ಮಾಡಿದೆ. ಬಟ್ ನಾನು ಇದನ್ನು ಒಂದು 2 ಸತಿ ಯೂಸ್ ಮಾಡಿರ್ಬೋದು, ಆಲ್ರೆಡಿ ಕಲರ್ ಹೋಗೋಕೆ ಸ್ಟಾರ್ಟ್ ಆಗೋಗಿದೆ. ಆ್ಯಂಡ್ ಐ ಪೇಡ್ 194 ಫಾರ್ ದಿಸ್. ಕ್ವಾಲಿಟಿ ಅಷ್ಟೇನು ವಾವ್ ಅನ್ನೋ ಥರ ಇಲ್ಲ. ನೆಕ್ಸ್ಟ್ ಇಸ್ ದಿಸ್ ಇವಿಲ್ ಐ ಇಯರಿಂಗ್. ನಿಮಗೆ ಗೊತ್ತಿರೋ ಹಾಗೆ ಇವಿಲ್ ಐ ಇವಾಗ ತುಂಬಾ ಟ್ರೆಂಡಲ್ಲಿದೆ, ಮತ್ತು ನನಗೇನು ಅಂದರೆ ಈ ಯುನೀಕ್ ಸ್ಟಫ್ನೆಲ್ಲ ಕಲೆಕ್ಟ್ ಮಾಡೋದು ತುಂಬಾ ಇಷ್ಟ. ಸೊ ಐ ಬಾಟ್ ದಿಸ್. ಮತ್ತು ಇನ್ನೊಂದೇನು ಅಂದರೆ ನಿಮ್ದು ಏನಾದರೂ ಈ ಪ್ಲೇನ್ ಔಟ್ಫಿಟ್ಸ್ ಎಲ್ಲ ಇದ್ದರೆ ಅದ್ರ ಮೇಲೆ ಈ ಥರ ಒಂದು ಸ್ಟೇಟ್ಮೆಂಟ್ ಇಯರಿಂಗ್ ನಾವು ಹಾಕ್ಕೊಂಡ್ರಿ ಅಂದರೆ ಇಟ್ ವಿಲ್ ಮೇಕ್ ಅವರ್ ಔಟ್ಫಿಟ್ ಸ್ಟ್ಯಾಂಡ್ ಔಟ್. ನಾನು ಇಯರಿಂಗ್ ಪೇ ಮಾಡಿದ್ದು 499 rupees. ನಾನು ಪೇ ಮಾಡಿದ ಅಮೌಂಟು ವರ್ತ್ ಅನಿಸ್ತಾ ಇದೆ, ಯಾಕಂದರೆ ಇದರಲ್ಲಿ ಫುಲ್ ಬೀಡ್ ವರ್ಕ್ ಮಾಡಿದ್ದಾರೆ, ಹ್ಯಾಂಡ್ ವರ್ಕ್ ಅಂತೂ ತುಂಬಾ ಮಾಡಿದ್ದಾರೆ, ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಐ ರಿಯಲಿ ಲವ್ಡ್ ಇಟ್. ನೆಕ್ಸ್ಟ್ ಇಸ್ ದಿಸ್ ಡ್ಯಾಂಗಲ್ಡ್ ಹೇರ್ ಆಕ್ಸೆಸರೀಸ್. ನಾನು ಆಗಲೇ ಹೇಳಿದಾಗ ವೆಕೇಷನಲ್ಲಿ ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್ನ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದೆ. ನನಗೊಂದು ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಗಿತ್ತು, ಅದು ಈ ಹೇರ್ ಸ್ಟೈಲು. ಅದು ಬಂದ್ಬಿಟ್ಟು ಪೈರೇಟ್ಸ್ ಆಫ್ ದ ಕೆರೇಬಿಯನಲ್ಲಿ ಅವನು ಹೇರ್ ಸ್ಟೈಲ್ ಮಾಡ್ಕೊಂಡೋಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಐ ವಾಂಟೆಡ್ ಟು ಟ್ರೈ ದ್ಯಾಟ್. ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದ್ರಲ್ಲಿ ಗವೆಗಳು ಕೂಡ ಕೊಟ್ಟಿದ್ದಾರೆ. ಸುಮ್ಮನೆ ಹೇರ್ಸ್ನ ಎಣ್ಕೊಂಡ್ಬಿಟ್ಟು ಈ ಗವೆಗಳನ್ನ ಕೂಡ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಸ್ಪ್ರಿಂಗ್ಸ್ ಕೊಟ್ಟಿದ್ದಾರೆ. ಇದನ್ನ ಹೆಂಗೆ ಅಂತ ನಾನು ಫಿಗರ್ ಔಟ್ ಮಾಡಿಲ್ಲ. ಫಿಗರ್ ಔಟ್ ಮಾಡಿಬಿಟ್ಟು ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ರೀಲ್ ಮಾಡಿ ನಿಮಗೆ ಹಾಕ್ತೀನಿ. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಆ್ಯಂಡ್ ಫಾರ್ ದಿಸ್ ಐ ಪೇಡ್ 600 rupees. ನೆಕ್ಸ್ಟ್ ಇಸ್ ದಿಸ್ ಫ್ಲವರ್ ಹೇರ್ ಕ್ಲಿಪ್ಸ್. ಇದು ಆಲ್ರೆಡಿ ತುಂಬಾ ಟ್ರೆಂಡಿಂಗಲ್ಲಿದೆ. ಇವೊಂದು ಅವರು ಹೇರ್ಸ್ಗೆ ಹಾಕೋತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಡ್ರೆಸ್ಗೆ ಮತ್ತು ಬ್ಯಾಗ್ಸ್ ಹಾಕೋತಿದ್ದಾರೆ. ದಟ್ ಈಸ್ ಲುಕಿಂಗ್ ರಿಯಲಿ ಪ್ರಿಟಿ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದಷ್ಟು ಪರ್ಚೇಸ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ 6 ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಇದನ್ನು ಪ್ಯಾಕ್ ಆಫ್ 3. ನಾನು ಆಲ್ರೆಡಿ ಇಷ್ಟು ಪರ್ಚೇಸ್ ಮಾಡಿದ್ರು ನಾನು ಯಾವುದ್ಯಾವ್ದನ್ನ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ವೆಕೇಷನ್ಗೆ ನಾನು ಪ್ಯಾಕ್ ಮಾಡೋಕ್ಕೆ ಮುಂಚೆ ಐ ಶುಡ್ ಫೈಂಡ್ ಔಟ್ ಯಾವ್ದಾವ್ದು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಒಂದು ಪ್ಲೇಸಲ್ಲಿ ಇಡಬೇಕು. ಆ್ಯಂಡ್ ಸ್ಮಾಲ್ ಕ್ಲಿಪ್ಸ್ದು ಪ್ಯಾಕ್ ಆಫ್ 6 ಇದೆಯಲ್ಲ, ಅದು ನನಗೆ ಇಟ್ ಕಾಸ್ಟೆಡ್ ಮೀ 205 ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ 113 rupees. ನೆಕ್ಸ್ಟ್ ಇಸ್ ಸ್ಕಿನ್ ಕೇರ್. ನಿಮ್ಮ ಬೀಚ್ ವೆಕೇಷನ್ನ ರಿಗ್ರೆಟೇ ಇಲ್ಲದೆ ಎಂಜಾಯ್ ಮಾಡಬೇಕು ಅಂದರೆ ದ ಬೆಸ್ಟ್ ಸೊಲ್ಯೂಷನ್ ಇಸ್ ಸನ್ಸ್ಕ್ರೀನ್. ಈಗ ಬೀಚಲ್ಲಿ ಹೋಗ್ಬಿಟ್ಟು ಫುಲ್ ಟ್ಯಾನ್ ಆಗಿ ಬಂದಮೇಲೆ ರಿಗ್ರೆಟ್ ಮಾಡೋದಕ್ಕಿಂತಾನು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 8 hours ವಿಂಡೋ ಪೀರಿಯಡಲ್ಲಿ ಒಂದು ಸತಿ ನಾವು ಸನ್ಸ್ಕ್ರೀನ್ನ ರೀಅಪ್ಲೈ ಮಾಡ್ಕೋಬೇಕಾಗತ್ತೆ. ನಾವು ಆಲ್ರೆಡಿ ಬೀಚಲ್ಲಿ ಇರ್ತೀರಿ, ಐ ಡೋಂಟ್ ಥಿಂಕ್ ಸೊ ವಿ ಗೆಟ್ ದಟ್ ಟೈಮ್. 8 hours ಒಂದು ಸತಿ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ಮತ್ತೆ ಸನ್ಸ್ಕ್ರೀನ್ನ ರೀಅಪ್ಲೈ ಮಾಡೋದು ಇಸ್ ಜಸ್ಟ್ ಅ ಡ್ರೀಮ್. ಅದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ, ದಟ್ ಈಸ್ ಸನ್ಸ್ಕ್ರೀನ್ ಸ್ಟಿಕ್. ಇದನ್ನು ನೀವು ಮೇಕಪ್ ಮೇಲೆ ಕೂಡ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ಮತ್ತೆ ಫೇಸ್ ವಾಶ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಅದೇ ನಾವು ನಾರ್ಮಲ್ ಕ್ರೀಮ್ ಆದರೆ ಫೇಸ್ ವಾಶ್ ಮಾಡಿನೇ ಅಪ್ಲೈ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ನಾನು ಫುಲ್ ಮೇಕಪ್ನ ಹಾಳು ಮಾಡುತ್ತೆ. ಬಟ್ ಇದು ಆ ಥರ ಅಲ್ಲ. ಆ್ಯಂಡ್ ಐ ಪೇಡ್ 700 rupees ಫಾರ್ ದಿಸ್. ಐ ನೋ ಇಟ್ ಈಸ್ ಕಾಸ್ಟ್ಲಿ, ಬಟ್ ನಾನು ಧರ್ಮಕೋ ಅವ್ರದ್ದೇ ಸನ್ಸ್ಕ್ರೀನ್ನ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದು ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಬಟ್ ನನಗೆ ಬೇರೆ ಸನ್ಸ್ಕ್ರೀನ್ಗೆ ಸ್ವಿಚ್ ಆಗೋಕ್ಕೆ ಯಾವುದೂ ಇಷ್ಟ ಇರಲಿಲ್ಲ. ಈ ಸನ್ಸ್ಕ್ರೀನ್ಗಿಂತಲೂ ತುಂಬ ಕಮ್ಮಿ ಪ್ರೈಸ್ ಇರುವಂಥ ಸನ್ಸ್ಕ್ರೀನ್ ಸ್ಟಿಕ್ ಕೂಡ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಬಟ್ ಐ ರಿಯಲಿ ಲವ್ ದಿಸ್ ಬ್ರ್ಯಾಂಡ್, ಸೊ ಐ ಬಾಟ್ ದಿಸ್. ಫೇಸ್ ಟ್ಯಾನಿಂಗ್ನ ನಾವು ಈಸಿಯಾಗಿ ರಿಮೂವ್ ಮಾಡಿಬಿಡ್ಬೋದು. ಅದೇ ಬಾಡಿ ಟ್ಯಾನಿಂಗಿಗೆ ಬಂದರೆ ತುಂಬ ವರ್ಷಗಳೇ ಆಗೋಗುತ್ತೆ ಆ ಟ್ಯಾನಿಂಗ್ನ ರಿಮೂವ್ ಮಾಡೋಕ್ಕೆ. ಮತ್ತು ಈ ಬೀಚಲ್ಲೆಲ್ಲ ಏನಾಗೋಗುತ್ತೆ ಅಂದರೆ ನಾವು ಯಾವ್ಯಾವ ಡ್ರೆಸ್ ಹಾಕಿರ್ತೀರೋ ಆ ಡ್ರೆಸ್ಸಿಗೆ ಕರೆಕ್ಟಾಗಿ ಟ್ಯಾನ್ ಆಗೋಗಿರುತ್ತೆ. ಮತ್ತು ನಾವು ನಾರ್ಮಲ್ ಲೈಫಿಗೆ ಬಂತು ನಾರ್ಮಲ್ ಡ್ರೆಸ್ ಹಾಕೋಕ್ಕೆ ಟ್ರೈ ಮಾಡಿದಾಗ ಆ ಟ್ಯಾನ್ ಎಲ್ಲ ತುಂಬಾ ವಿಯರ್ಡಾಗಿ ಕಾಣಿಸುತ್ತೆ. ಒಂದು ಹೈಡ್ ಮಾಡಬೇಕು. ಐ ರಿಯಲಿ ಹೇಟ್ ದಟ್ ಪ್ರೋಸೆಸ್. ಅದಕ್ಕೋಸ್ಕರ ನಾನು ರಿಸರ್ಚ್ ಮಾಡಿ ಐ ಬಾಟ್ ಬಾಡಿ ಸನ್ಸ್ಕ್ರೀನ್, ದಟ್ ಈಸ್ ಸನ್ ಸ್ಕೂಪ್ ಅಂತ. ಇದರಲ್ಲಿ SPF 60 PA++ ಇದೆ. ನಾನು ಹೇಳಲ್ಲ ಬಾಡಿ ಸನ್ಸ್ಕ್ರೀನ್ ಯೂಸ್ ಮಾಡಿದ ತಕ್ಷಣ 100% ಟ್ಯಾನೇ ಆಗಲ್ಲ ಅಂತ. ಅಟ್ಲೀಸ್ಟ್ 100% ಡ್ಯಾಮೇಜ್ನ ಇಟ್ ಕಟ್ ಡೌನ್ಸ್ ಟು 50 or 70%. ದಟ್ ಈಸ್ ದ ಗ್ರೇಟ್ ಪಾರ್ಟ್ ಅಬೌಟ್ ದಿಸ್. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ 20 minutes ಮನೆಯಿಂದ ಈಚೆ ಹೋಗೋಕ್ಕೆ ಮುಂಚೆ ಸ್ಪ್ರೇ ಮಾಡಿಕೊಂಡು ಈ ಬಾಡಿ ಲೋಷನ್ನ ಹೇಗೆ ಯೂಸ್ ಮಾಡ್ತಿರೋ ಅದೇ ಥರ ಅಪ್ಲೈ ಮಾಡ್ಕೋಬೇಕು. ಇದು ನಾಟ್ ಓನ್ಲಿ ಫಾರ್ ವೆಕೇಷನ್, ಈವನ್ ಡೈಲಿ ಯೂಸಲ್ಲಿ ಕೂಡ ಯೂಸ್ ಮಾಡ್ಬೋದು. ಯಾರು ಜಾಸ್ತಿ ಸನ್ಗೆಲ್ಲ ಎಕ್ಸ್ಪೋಸ್ ಆಗ್ತಾರೋ ಅಥವಾ ನೀವು ನೋಡಿರ್ಬೋದು ಈ ಮನೆಯಿಂದನೇ ಆಫೀಸ್ಗೆ ಗಾಡಿ ಓಡಿಸ್ಕೊಂಡು ಹೋಗೋ ಈ ಹ್ಯಾಂಡ್ಸು ಮತ್ತು ಲೆಗ್ಸು ಫುಲ್ ಟ್ಯಾನ್ ಆಗೋಗಿರುತ್ತೆ. ಅವರು ಕೂಡ ಇದನ್ನು ಯೂಸ್ ಮಾಡಿಕೊಂಡ್ರೆ ಸನ್ ಡ್ಯಾಮೇಜ್ನ ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು.
and I paid 500 for this. One more thing, this is not a sponsored video. ಇದನ್ನ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನಾನು ವೆಕೇಷನ್ಗೆ ಅಂತ ಪರ್ಚೇಸ್ ಮಾಡಿರೋಂತಹ ಪ್ರಾಡಕ್ಟ್ಸು. ಇದನ್ನ ನಿಮಗೆ ತೋರ್ಸೋಕೆ ಮುಂಚೆ ಇದನ್ನೆಲ್ಲನೂ ನಾನು ಯೂಸ್ ಮಾಡಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಹಾನೆಸ್ಟ್ ರಿವ್ಯೂ. ನಾವು ನಾರ್ಮಲಿ ಏನು ಮಾಡ್ತೀರಿ ಅಂದರೆ ಫೇಸಿಗೆ ಸನ್ಸ್ಕ್ರೀನ್ ಹಾಕ್ತೀರಿ, ಇವನ್ ನೆಕ್ಗೆ ಕೂಡ ನಾವು ಒಂದೇ ಒಂದು ಪಾರ್ಟ್ನ ಯಾವಾಗಲೂ ಇಗ್ನೋರ್ ಮಾಡ್ತೀರಿ, ದಟ್ ಈಸ್ ಆರ್ ಲಿಪ್ಸ್. ಇವನ್ ಯು ವಿ ರೇಸು ನಮ್ಮ ಲಿಪ್ಸ್ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ವಿಶ್ ಕೇರ್ ಅವರಿಂದ ಸೆರಾಮೈಡ್ ಲಿಪ್ ಬಾಮ್ನ ಪರ್ಚೇಸ್ ಮಾಡಿದ್ದೀನಿ. ಇದು 2-in-1 ವರ್ಕ್ ಮಾಡುತ್ತೆ. ದಟ್ ಈಸ್ ಇದು ಒಂದು ಕಡೆ ಸನ್ಸ್ಕ್ರೀನ್ ಆಗಿ ವರ್ಕ್ ಮಾಡಿ ಯು ವಿ ರೇಸಿಂದ ಪ್ರೊಟೆಕ್ಷನ್ ಕೊಡುತ್ತೆ, ಇನ್ನೊಂದು ಕಡೆ ಲಿಪ್ ಬಾಮ್ ಆಗಿ ವರ್ಕ್ ಮಾಡಿ ನಿಮ್ಮ ಲಿಪ್ಸ್ಗೆ ಹೈಡ್ರೇಷನ್ ಕೂಡ ಕೊಡುತ್ತೆ. So this is the high time to replace your normal lip balm to this sunscreen lip balm. ನಾನು ಇದನ್ನು ಆಲ್ರೆಡಿ ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಐ ಆಮ್ ರಿಯಲಿ ಇನ್ ಲವ್ ವಿತ್ ದಿಸ್ ಲಿಪ್ ಬಾಮ್. ಸೊ ಈ ಲಿಪ್ ಬಾಮ್ಗೆ ನಾನು ಪೇ ಮಾಡಿದ್ದು ಜಸ್ಟ್ 250 rupees. This is it for the video guys. Until next time, bye bye.